ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೆ ಅವತಾರ ವರಿಷ್ಠಾಯ ಶ್ರೀರಾಮಕೃಷ್ಣಾಯ ತೇ ನಮಃ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುನ್. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಭವ್ಯ ಹಿಂದೂ ಸಮಾವೇಶ ಇದು ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ನಡೆಯುವಂಥ ಒಂದು ವಿಶೇಷ ಕಾರ್ಯಕ್ರಮವಾಗಿದೆ. ನಿಮ್ಮೆಲ್ಲರಿಗೂ 1200 ವರ್ಷಗಳ ಪುರಾತನವಾಗಿರತಕ್ಕಂಥ ಈ ಶ್ರೀನಿವಾಸನ ಸನ್ನಿಧಿ ಇವತ್ತು ಸಮ್ಮೇಳನದ ಒಂದು ಪ್ರೇರಣಾ ಶಕ್ತಿ ಅಂತ ನಾನು ಭಾವಿಸ್ತೇನೆ. ನಾಗೇಂದ್ರವರಿಗೆ ಕೇಳಿದೆ, ನಾನು ನಮ್ಮ ಸಭಾಧ್ಯಕ್ಷರನ್ನು ನಾವು ಶಿವಾಜಿ ಮಹಾರಾಜರನ್ನಾಗಿ ನಾವು ಮಾಡ್ತಿದ್ದೇವೆ ಅಂತ. ಬಹಳ ಸಂತೋಷವಾಯಿತು. 16-17ನೇ ಶತಮಾನದಲ್ಲಿ ಒಂದು ವೇಳೆ ಆ ಜೀಜಾಬಾಯಿಯ ಪ್ರಾರ್ಥನೆ ಇವತ್ತು ರವೀಂದ್ರಜಿಯವರು ಧರ್ಮ, ಒಂದು ಸಮಾಜದ ಪಂಚಶೀಲ ಪರಿವರ್ತನೆಗಳು ಏನು ಹೇಳಿದರೋ ಅದೆಲ್ಲವನ್ನೂ ಕೂಡ ಆ ತಾಯಿಯಾಗಿರ್ತಕ್ಕಂಥ ಜೀಜಾಬಾಯಿಯ ಮನಸ್ಸು ಅಥವಾ ಅವರ ಜೀವನ ಅದನ್ನು ಅನುಷ್ಠಾನಗೊಳಿಸಿ ಅವರ ಮನಸ್ಸು ಒಂದು ತವಕಿಸ್ತಾ ಇತ್ತು. ಒಬ್ಬ ತಾಯಿಯ ಸ್ಥಾನದಲ್ಲಿ ನಿಂತು, ಹೇ ಜಗನ್ಮಾತೆ, ನನ್ನ ಬಂಧುಗಳು, ನನ್ನ ಸೋದರ ಸೋದರಿಯರಿಗೆ ಇಂಥ ಒಂದು ಅನ್ಯಾಯವಾಗ್ತಾ ಇದೆ. ನನಗನ್ನಿಸ್ತಾ ಇದೆ ಈ ಹಿಂದುತ್ವ ಅನ್ನತಕ್ಕಂಥದ್ದು ನಾಶದ ಅಂಚಿನಲ್ಲಿದೆ ಅಂತ ಅನ್ನಿಸ್ತಾ ಇದೆ. ಇದನ್ನು ರಕ್ಷಣೆ ಮಾಡುವಂತಹ ಒಬ್ಬ ಪುತ್ರನನ್ನು ಕೊಡು, ಒಬ್ಬ ವ್ಯಕ್ತಿಯನ್ನು ಕೊಡು ಅಂತ ಪ್ರಾರ್ಥನೆ ಮಾಡಿದರು. ಬಹುಶಃ ನಮ್ಮ ಪ್ರಾರ್ಥನೆಗೆ ಇವತ್ತಿಗೂ ಆವತ್ತಿಗೂ ಮುಂದೆ ಹಿಂದೆ ಎಲ್ಲವೂ ಕೂಡ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಾರ್ಥನೆಗೆ ಭಗವಂತ ಒಲಿತಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಆ ಜೀಜಾಬಾಯಿಯ ತನ್ನ ಗರ್ಭದಲ್ಲಿ ಹಿಂದುತ್ವವನ್ನು ಉಳಿಸೋದಕ್ಕೆ ನಮ್ಮೆಲ್ಲರಿಗೂ ಪ್ರೇರಣಾದಾಯಕವಾಗಿರ್ತಕ್ಕಂಥ ಶಿವಾಜಿ ಮಹಾರಾಜರು ಇವತ್ತು ನಮ್ಮ ಮುಂದೆ ಸಭಾಧ್ಯಕ್ಷರಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಪ್ರೇರಣಾದಾಯಕವಾಗಿರ್ತಕ್ಕಂಥದ್ದು. 16-17ನೇ ಶತಮಾನದಲ್ಲಿ ಶಿವಾಜಿ ಮಹಾರಾಜರು, 19ನೇ ಶತಮಾನದಲ್ಲಿ ಮತ್ತೊಮ್ಮೆ ಪರಕೀಯರ ದಾಳಿಗಳಿಂದ, ಅದೇ ಮೊಘಲರ ದಾಳಿಗಳಿಂದ ಆತ್ಮವಿಶ್ವಾಸವನ್ನೇ ಕಳೆದುಕೊಂಡು ಒಂದು ಮದ್ರಾಸ್ನಲ್ಲಿ ಒಂದು ಪತ್ರಿಕೆ ಬರೀತದೆ, ಬಹುಶಃ ಇನ್ನು ಜಗತ್ತಿನಲ್ಲಿ ಈ ಹಿಂದುತ್ವ ಅನ್ನತಕ್ಕಂಥದ್ದು ಭೂಪಟದಿಂದ ಅಳಿಸಿ ಹೋಗುವಂತಹ ಅಂಚಿನಲ್ಲಿ ಇದೆ. ಈ ಭಾರತವನ್ನು ಅಥವಾ ಹಿಂದುತ್ವವನ್ನು ರಕ್ಷಣೆ ಮಾಡೋದಕ್ಕೆ ಇನ್ನು ಯಾರಿಂದಲೂ ಸಾಧ್ಯ ಇಲ್ಲ, ಆ ಸ್ಥಿತಿಯಲ್ಲಿ ನಾವು ಇದ್ದೇವೆ ಅಂತ ಒಂದು ಪತ್ರಿಕೆ ಬರೀತದೆ. ಕೇವಲ 3 ತಿಂಗಳುಗಳಲ್ಲಿ, ಆ ಪತ್ರಿಕೆ ಬರೆದ 3 ತಿಂಗಳುಗಳಲ್ಲಿ ವಿಶ್ವ ವೇದಿಕೆಯ ಮೇಲೆ ಕೇವಲ 7 ನಿಮಿಷಗಳು ಮಾತನಾಡಿದಂಥ ಸಂದರ್ಭ, ಅದರಲ್ಲಿ 5 ನಿಮಿಷಗಳು ಸಭಿಕರ ಚಪ್ಪಾಳೆಯೊಂದಿಗೆ ಹೋದಾಗ ಇನ್ನು ಮಾತನಾಡಿದಂಥ ಸಮಯ ಕೇವಲ 5 ನಿಮಿಷ ಮಾತ್ರ. ವೇದಿಕೆ ಮೇಲೆ ವಿಶ್ವಧರ್ಮ ಸಮ್ಮೇಳನ
ವೇದಿಕೆ ಮೇಲೆ 150 ರಾಷ್ಟ್ರಗಳಿಗಿಂತ ಹೆಚ್ಚು ಪ್ರತಿನಿಧಿಗಳು ಮುಖ್ಯಸ್ಥರು ಅಲ್ಲಿದ್ದರು. ಸ್ವಾಮಿ ವಿವೇಕಾನಂದರು 5 ನಿಮಿಷದಲ್ಲಿ ಮಾತನಾಡಿದಂತಹ ಭಾಷಣ ಇಡೀ ಜಗತ್ತಿನ ಮೇಲೆ ಪರಿವರ್ತನೆಯನ್ನು ತಂತು. ಇಡೀ ಜಗತ್ತಿಗೆ ಭಾರತ ಅಂತಂದರೆ ಏನು, ಹಿಂದುತ್ವ ಅಂತಂದರೆ ಏನು ಅಂತ ಜಗತ್ತಿಗೆ ಪರಿಚಯವಾಯಿತು. ಸ್ವಾಮಿ ವಿವೇಕಾನಂದರು ಕೊನೆಗೆ ಬಹಳ 500 ಉಪನ್ಯಾಸಗಳನ್ನು ಮಾಡಿದರು. ನಮ್ಮಲ್ಲಿರ್ತಕ್ಕಂಥ ಒಂದು ದೌರ್ಬಲ್ಯ ಏನು? ಇವತ್ತು ವೇದಿಕೆಯ ಮೇಲೆ ವೇದಮೂರ್ತಿ ಶ್ರೀನಿವಾಸ ಭಟ್ರವರು ಮಾತನಾಡಿದರು, ಶ್ರೀಯುತ ರವೀಂದ್ರಜಿಯವರು ಮಾತನಾಡಿದರು. ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ನಮಗೆ ಸಿಕ್ಕಿದೆ. ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ಭಾರತದ ಮೇಲೆ ಆಗಿರ್ತಕ್ಕಂಥ ಆಕ್ರಮಣಗಳು ಜಗತ್ತಿನಲ್ಲಿ ಭಾರತವನ್ನು ಹೊರತುಪಡಿಸಿ ಇನ್ಯಾವುದಾದರೂ ರಾಷ್ಟ್ರದ ಮೇಲೆ ಇಷ್ಟು ಆಕ್ರಮಣಗಳು ಆಗಿದ್ದರೆ ಅದು ಜಗತ್ತಿನ ಭೂಪಟದಲ್ಲಿ ಆ ರಾಷ್ಟ್ರದ ಹೆಸರು ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ಭಾರತ ಅನ್ನತಕ್ಕಂಥದ್ದು ಆಕ್ರಮಣಗಳು ನಡೆದಂತೆ ಗುಜರಾತಿನ ಸೋಮನಾಥ ದೇವಾಲಯ ಸುಮಾರು 7 ಬಾರಿ ಅದು ಪತನ ಹೊಂದು ಸರ್ವನಾಶವನ್ನು ಮಾಡಿದರು. ಆದರೆ ಮತ್ತೆ ಮನೆಗೆ ಹಿರಿಯ ಮಗನಾಗಬಾರ್ದಂತೆ, ವೇದಿಕೆಗೆ ಕೊನೆಯ ಉಪನ್ಯಾಸಕನಾಗಬಾರ್ದಂತೆ. ಕೆಲವೇ ನಿಮಿಷಗಳಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ನಾವೆಲ್ಲ ಮಾತನಾಡ್ತೇವೆ, ಇವತ್ತು ನಮಗೆ ವೇದ ಉಪನಿಷತ್ತುಗಳು ಅಥವಾ ಮತ್ಯಾವುದೇ ಆಧ್ಯಾತ್ಮಿಕ ಸಾಹಿತ್ಯಕ್ಕೆ ನಮಗೇನು ಕೊರತೆ ಇದೆ? ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಇವತ್ತು ನಮ್ಮಿಂದ ಕದ್ದುಕೊಂಡು ಹೋದಂತಹ ಸಾಹಿತ್ಯವನ್ನು ಅರ್ಥ ಮಾಡಿಕೊಂಡು ಅದು ಒಂದೊಂದು ತತ್ವದ ಮೇಲೆ ಅವರು ಸಾಧನೆಯನ್ನು ಮಾಡಿ ನೊಬೆಲ್ ಅವಾರ್ಡ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಇಂಥ ಒಂದು ಅದ್ಭುತವಾಗಿರತಕ್ಕಂಥ ವ್ಯವಸ್ಥೆ ಇದ್ದರೂ ಇನ್ನು ಭಾರತ ಅಂತಂದರೆ ಮುಂದುವರಿಯುತ್ತಿರುವಂತಹ ರಾಷ್ಟ್ರ. ಈಗಾಗಲೇ ಉಪನ್ಯಾಸಗಳಲ್ಲಿ ಕೆಲವು ಆ ವಿಚಾರಗಳನ್ನು ಕೇಳಿದ್ದೀವಿ. ಏನು ಆಗ್ತಾ ಇದೆ? ಮುಖ್ಯವಾಗಿ ನಮಗೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಒಂದು ಮಾತಿದೆ. ಕೇವಲ ನಾವು ಮಾತನಾಡೋದಕ್ಕೆ ಧರ್ಮವನ್ನು, ಆಧ್ಯಾತ್ಮಿಕತೆಯನ್ನು ಇಟ್ಟುಕೊಂಡಿದ್ದೇವೆ ಹೊರತು ಅನುಷ್ಠಾನ ಮಾಡ್ತಾ ಇಲ್ಲ. ವಿವೇಕಾನಂದ ಹೇಳ್ತಾರೆ, ಧರ್ಮ ಅಂತಂದರೆ ಯಾವುದೋ ಒಂದು ಪಂಥ ಅಲ್ಲ, ಹಿಂದೂ ಧರ್ಮ ಅಂತಂದರೆ ವಿಶೇಷವಾಗಿ ಅದು ಇರೋದು, ಅದನ್ನು ಆಗೋದು. ಯು ಹ್ಯಾವ್ ಟು ಬಿ and help others become a Hindu. ಇದು ಮಾತು ಅಲ್ಲ. ವಿವೇಕಾನಂದರು ಅವರು ಜರ್ಮನಿಯಿಂದ ಇಂಗ್ಲೆಂಡ್ನಿಂದ ವಾಪಸ್ ಬರುವಂಥ ಸಂದರ್ಭದಲ್ಲಿ ಪ್ಯಾಸೆಂಜರ್ ಆಗಿರ್ತಕ್ಕಂಥ ಇಬ್ಬರು ಪಾದ್ರಿಗಳು ಎದುರುಗಡೆ ಕೂತಿರ್ತಾರೆ. ವಿವೇಕಾನಂದರ ಬಗ್ಗೆ ಮೊದಲೇ ಗೊತ್ತಿರ್ತದೆ ಅವರಿಗೆ, ಎಷ್ಟು ಪ್ರಭಾವಿ ವ್ಯಕ್ತಿತ್ವ, ಏನು ಮಾಡಿಬಿಟ್ರು ಇವರು ಅಂತ. ನಾವು ಇಬ್ಬರಿದ್ದೀವಿ, ಅವರು ಒಬ್ಬರಿದ್ದಾರೆ, ಇವ್ರನ್ನ ಏನಾದರೂ ಮಾಡಿ ಇವತ್ತಾದರೂ ಕೂಡ ಮಾತಿನಿಂದಾದರೂ ಕೂಡ ಸೋಲಿಸಬೇಕು ಅಂತ ವಿವೇಕಾನಂದರನ್ನ ಅವರು ವಾದಕ್ಕೆ ಕರೀತಾರೆ. ಎಷ್ಟು ಕರೆದರೂ ವಿವೇಕಾನಂದರು ಒಪ್ಪಿಕೊಳ್ಳೋದಿಲ್ಲ, ತನ್ನ ಪಾಡಿಗೆ ತನ್ನ ಸುಮ್ಮನೆ ಇರ್ತಾರೆ. ಆ
ವಿವೇಕಾನಂದರನ್ನ ರೇಗಿಸಬೇಕು ಅಂತ ಹೇಳಿ ಇಲ್ಲ ಸಲ್ಲದ ವಿಚಾರಗಳನ್ನು ಮಾಡಿಕೊಂಡು ಭಾರತವನ್ನು, ಹಿಂದುತ್ವವನ್ನು ವಾಚಾಮಗೋಚರವಾಗಿ ಬೈಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ವಿವೇಕಾನಂದರಿಗೆ ತಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಸಮುದ್ರದಲ್ಲಿ ಹಡಗು ಬರ್ತಾ ಇರ್ತದೆ. ವಿವೇಕಾನಂದರು ಕೊಡುಕೊಂಡು ಎದ್ದು ಅವರು ಇಬ್ಬರ ಪಾದ್ರಿಗಳನ್ನು ಎರಡು ಕೈಯಲ್ಲೂ ಅವರಿಬ್ಬರ ಕುತ್ತಿಗೆ ಪಟ್ಟಿಗೆಯನ್ನು ಇಟ್ಕೊಳ್ತಾರೆ. ಇನ್ನೊಂದು ಸರಿ ನನ್ನ ಭಾರತದ ಬಗ್ಗೆ, ನನ್ನ ಹಿಂದುತ್ವದ ಬಗ್ಗೆ ನೀವೇನಾದರೂ ಮಾತನಾಡಿದರೆ ನಿಮ್ಮನ್ನು ಸಮುದ್ರಕ್ಕೆ ಎತ್ತಿ ಬಿಡ್ತೇನೆ ಅಂತ ಹೇಳ್ತಾರೆ. ಇನ್ನೂ ಒಂದು 2000 ಕಿಲೋಮೀಟರ್ ಇರಬಹುದು. ಆ ಘಟನೆ ನಡೆದ ನಂತರ ಅವರು ವಿವೇಕಾನಂದರ ಕಡೆಗೆ ಮುಖ ಮಾಡಿ ನೋಡೋದಕ್ಕೂ ಹೆದರಿದರವರು. ಈ ಘಟನೆಯನ್ನು ನಮ್ಮದು ಹೆಡ್ ಆಫೀಸು ಕಲ್ಕತ್ತಾ, ವಿವೇಕಾನಂದ ನಿರ್ಮಾಣ ಮಾಡಿದಂತಹ ಮಠ. ಒಂದು ದಿವಸ ರಾತ್ರಿ ವಾಪಸ್ ಬಂದ ಮೇಲೆ ಎಲ್ಲರನ್ನೂ ಸಭೆ ಸೇರಿ ಪ್ರತಿ ದಿವಸ ಅಲ್ಲಿ ಒಂದು ವೇದಾಂತದ ಕ್ಲಾಸ್ ನಡೀತಾ ಇತ್ತು. ವಿವೇಕಾನಂದರು ಈ ಥರದೊಂದು ಘಟನೆ ನಡೆಯಿತು ಅಂತ ಅಲ್ಲಿ ಆ ಸೋದರ ಸನ್ಯಾಸಿಗಳ ಮುಂದೆ ಹೇಳ್ತಾರೆ. ಒಬ್ಬ ಸೋದರ ಸನ್ಯಾಸಿ, ನೀವು ಸನ್ಯಾಸಿಗಳು ಹಿಂಸೆಯನ್ನು ಮಾಡೋದಿಲ್ಲ ಅಂತೇಳಿ ಶಪಥ ಮಾಡಿ ಸನ್ಯಾಸವನ್ನು ತಗೊಂಡಿದ್ದೀರಿ. ಒಂದು ವೇಳೆ ಅವರು ಮತ್ತೊಮ್ಮೆಯೂ ಕೂಡ ನಿಮ್ಮನ್ನು ರೇಗಿಸಿ ಭಾರತದ ಬಗ್ಗೆ ಏನಾದರೂ ಅವಾಚ್ಯವಾಗಿ ಮಾತನಾಡಿದರೆ ನೀವು ಸುಮ್ಮನೆ ಇರೋರಲ್ಲ, ಏನಾದರೂ ಕೂಡ ಒಂದು ದುರ್ಘಟನೆ ಘಟಿಸಿ ಹೋಗಿಬಿಡ್ತಿತ್ತು. ನನಗೆ ಯಾಕೋ ಸರಿ ಕಾಣಲಿಲ್ಲ ನೀವು ಹಾಗೆ ಮಾಡಿದ್ದು ಅಂತ ಒಬ್ಬ ಸೋದರ ಸನ್ಯಾಸಿಗಳು ವಿವೇಕಾನಂದ ಕೇಳ್ತಾರೆ. ವಿವೇಕಾನಂದ ಕಣ್ಣು ಕೆಂಪಗಾಗ್ತದೆ, ಮುಖ ಕೆಂಪಾಗ್ತದೆ. ಹೇಳ್ತಾರೆ, ಸೋದರ, ನೀನು ನಿನ್ನ ತಾಯಿ, ನಿನ್ನ ತಂಗಿ ಅಥವಾ ಅಕ್ಕನ ಜೊತೆಯಲ್ಲಿ ಮಾರ್ಕೆಟ್ಗೆ ಹೋಗ್ತೀಯ. ಯಾರಾದರೂ ಒಬ್ಬ ಕೆಟ್ಟ ಮನುಷ್ಯ ನಿನ್ನ ತಾಯಿಯನ್ನು, ನಿನ್ನ ಅಕ್ಕನನ್ನು, ತಂಗಿಯನ್ನು ರೇಗಿಸಿದಾಗ ನೀನೇನು ಮಾಡ್ತಿದ್ದೀಯ ಅವಾಗ ಹೇಳು. ಅವರು ಹೇಳ್ತಾರೆ, ಅಂತಹ ಮೂರ್ಖನಿಗೆ ಹಲ್ಲು ಉದುರಿಸಬೇಕು, ಬಿಡೋಕ್ಕಾಗ್ತದೆ ಸುಮ್ಮನೆ? ಆವಾಗ ವಿವೇಕಾನಂದ ಹೇಳ್ತಾರೆ, ನೀನು ನಿನ್ನ ತಾಯಿಯನ್ನು, ನಿನ್ನ ತಂಗಿಯನ್ನು ಎಷ್ಟು ಪ್ರೀತಿಸ್ತೀಯೋ, ನಾನು ನನ್ನ ತಾಯಿಯನ್ನು, ನನ್ನ ಅಕ್ಕ ತಂಗಿಯರನ್ನು ಎಷ್ಟು ಪ್ರೀತಿಸ್ತೀನೋ ಅದಕ್ಕಿಂತ 1000 ಪಟ್ಟು ನನ್ನ ದೇಶವನ್ನು ನಾನು ಪ್ರೀತಿಸ್ತೀನಿ. ನಾನು ಏನು ಮಾಡಬೇಕಾಗಿತ್ತು ಹೇಳು. ಅವರ ಜೊತೆ ಯಾಕೆ ವಾದಕ್ಕೆ ಹೋಗಲಿಲ್ಲ ಅನ್ನೋದಕ್ಕೆ ಮುಂದೆ ಹೇಳ್ತಾರೆ, ಅವರು ಈ ಭಾರತದ ಸಂಸ್ಕೃತಿಯ ಮುಂದೆ ಅವರು ಇನ್ನೂ ಹೆಳೆ ಹಸುಳಿಗಳು, ಮಕ್ಕಳವರು. ಈ ಭಾರತದ ಸಂಸ್ಕೃತಿ ಅನ್ನೋದು ಏನು ಗೊತ್ತಿದೆ? ಅರ್ಧ ಪ್ರಪಂಚವನ್ನು ಸುತ್ತಿ ಬಂದೆ ನಾನು 4 ವರ್ಷಗಳಲ್ಲಿ. ನನಗನ್ನಿಸ್ತಾ ಇದೆ, ಹೊರಗಡೆ ನೋಡೋದಕ್ಕೆ ಬಹಳ ಸುಂದರವಾಗಿ ಕಾಣ್ತಾ ಇರಬಹುದು ಆ ದೇಶಗಳು, ಆದರೆ ಅವೆಲ್ಲ ಬೆಂಕಿಯ ಉಂಡೆಗಳ ಮೇಲೆ ತನ್ನ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿಕೊಂಡಿದೆ. ಧರ್ಮ ಇಲ್ಲ, ಸಂಸ್ಕೃತಿ ಇಲ್ಲ, ಆಚಾರ ವಿಚಾರಗಳಿಲ್ಲ. ನೋಡೋದಕ್ಕೆ ಹೊರಗಡೆಗೆ ಒಂದು ಐಷಾರಾಮಿ ಜೀವನವನ್ನು ಕಾಣ್ತಾ ಇದೆ. ಮುಂದೊಂದು ದಿವಸ ಅದು ಸತ್ಯನಾಶವಾಗಿ ಹೋಗ್ತದೆ. ನಾನು ಕಣ್ಣಾರೆ ಕಾಣ್ತಾ ಇದ್ದೇನೆ. ಅದು ತನ್ನ ಅಸ್ತಿತ್ವವನ್ನು ಯಾವಾಗ ಕಳ್ಕೊಳ್ತಿದೆ ಅಂತೇಳಿದರೆ, ಎಲ್ಲಿ ತ್ಯಾಗ, ಎಲ್ಲಿ ಸೇವೆ, ಎಲ್ಲಿ ದೇವರಲ್ಲಿ ನಂಬಿಕೆ ಇರೋದಿಲ್ವೋ ಅಂಥ ರಾಷ್ಟ್ರ ಮುಂದಿನ ದಿನಮಾನಗಳಲ್ಲಿ ಈ ಭೂಖಂಡದ ಮೇಲೆ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗೇನಾದರೂ ಜಗತ್ತಿನಲ್ಲಿ ಒಂದು ಇತ್ತು, ಜಗತ್ತಿಗೆ ಯಾವುದಾದ್ರೂ ಒಂದು ಸಾರ್ವತ್ರಿಕವಾದಂತಹ ಒಂದು ಧರ್ಮವನ್ನು ಅನುಷ್ಠಾನ ಮಾಡಿ ಜಗತ್ತಿಗೆ ಜಗದ್ಗುರು ಆಗೋದಕ್ಕೆ ಒಂದು ಅರ್ಹತೆ, ಯೋಗ್ಯತೆ ಇದ್ದರೆ ಅದು ಭಾರತಕ್ಕೆ ಮಾತ್ರ. ಈ ಜಗದ್ಗುರುವಿನ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೇ ಸ್ವಾಮಿ ವಿವೇಕಾನಂದರು. ಮುಂದೆ ಹೇಳ್ತಾರೆ, ಮುಂದಿನ ಆಧುನಿಕ ಯುಗದಲ್ಲಿ ಧಾರ್ಮಿಕ ಧರ್ಮದ ಮೇಲೆ ಬಹಳಷ್ಟು ಇನ್ನೂ ನಡೀತವೆ ಬೇರೆ ಬೇರೆ ರೀತಿಯಲ್ಲಿ. ಆದರೆ ನನ್ನ ಸೋದರ ಸೋದರಿಯರೇ, ನಿಮಗೆ ಇವತ್ತು ಧರ್ಮ ಬೇಕಾಗಿದೆಯೋ ಬೇಕಾಗಿಲ್ವೋ ಗೊತ್ತಿಲ್ಲ. ಮುಂದೊಂದು ದಿವಸ ಇಡೀ ಜಗತ್ತು ಇವರ ಮೇಲೆ ಅವರು ದಾಳಿಗಳು, ಬಾಂಬ್ಗಳನ್ನು ಹಾಕಿಕೊಂಡು ಬೆಂಕಿ ಹತ್ತಿಕೊಂಡು ಉರಿತದೆ. ನಾನು ಕಣ್ಣಲ್ಲಿ ಕಾಣ್ತಾ ಇದ್ದೇನೆ.
ಆವತ್ತು ಜಗತ್ತಿಗೆ ಒಂದು ಶಾಂತಿ ಪಾಠವನ್ನು ಹೇಳೋದಕ್ಕೆ ಯಾವುದಾದ್ರೂ ಒಂದು ರಾಷ್ಟ್ರದ ವ್ಯಕ್ತಿ ಇದ್ದರೆ ಅವನು ಭಾರತೀಯ ಮಾತ್ರ, ಭಾರತ ಮಾತ್ರ. ನಿಮಗೆ ಇವತ್ತು ಧರ್ಮ ಬೇಕಾಗಿದೆಯೋ ಬೇಡವೋ, ಮುಂದಿನ ಜನಾಂಗಕ್ಕೆ ಆ ಧರ್ಮದ ತಿರುಳನ್ನು, ಧರ್ಮ ಅಂತಂದ್ರೇನು, ಧರ್ಮ ಅಂತಂದರೆ ಯಾಕೆ ಬೇಕೋ ಅನ್ನೋದನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಾವು ಧರ್ಮವನ್ನು ಅನುಷ್ಠಾನ ಮಾಡಬೇಕಾಗಿದೆ. ಮತ್ತು ಹೇಳ್ತಾರೆ, ನಮ್ಮ ಭಾರತ ಹೇಗಿದೆ, ಇದು ಇಂಗ್ಲೆಂಡಿನ ಒಂದು ವೇದಿಕೆ ಮೇಲೆ ಹೇಳ್ತಾರೆ, ನಿಮ್ಮ ಯೇಸು ಕ್ರಿಸ್ತ 2000 ಅವತಾರ ಪುರುಷ ನಿಜ, ಅದೇ ಯೇಸು ಕ್ರಿಸ್ತನನ್ನು ಇನ್ನೂ ನೀವು 2000 ವರ್ಷಗಳಾದರೂ ಕೂಡ ಅವನೇ ದೇವರು ಅಂತ ಪೂಜೆ ಮಾಡ್ತೀರಿ, ಮಾಡಿರಿ. ಅವನನ್ನು ಶ್ರೇಷ್ಠ, ಜಗತ್ತಿನಲ್ಲಿ ಒಂದು ಶ್ರೇಷ್ಠ ಅವತಾರ ಅಂತ ಹೇಳಿ ನೀವು ಪ್ರಚಾರ ಮಾಡೋದಿದೆಯಲ್ಲ, ಅದು ಸರಿಯಿಲ್ಲ. ಯಾಕೆ ಗೊತ್ತಾ, ನೀವು ಯಾವುದಾದ್ರೂ ಒಂದು ನಗರ ಪ್ರದೇಶಕ್ಕೋ ಗ್ರಾಮಾಂತರ ಪ್ರದೇಶಕ್ಕೋ ಹೋಗಿ ಧರ್ಮದ ಬಗ್ಗೆ ನೀವೇನಾದರೂ ಇನ್ನೊಬ್ಬ ವ್ಯಕ್ತಿಯನ್ನು ಕೇಳೋದೇ ಆದರೆ ಅವನು ತೋರಿಸ್ತಾನೆ, ಅಲ್ಲಿ ಫಾದರ್ ಇದ್ದಾರೆ, ಹೋಗಿ ಆ ಧರ್ಮದ ಬಗ್ಗೆ ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ. ನೀವು ನಮ್ಮ ದೇಶಕ್ಕೆ ಬನ್ನಿ, ಇವತ್ತಿಗೂ ಹಿಂದೆ, ಇವತ್ತಿಗೂ ಮುಂದೆಯೂ ಕೂಡ ನಿಮ್ಮ ಇದೇ ಮಾತನ್ನು ಉಪಯೋಗಿಸಿದರೆ, ನಿಮ್ಮಂಥ ಯೇಸು ಕ್ರಿಸ್ತ ನಮ್ಮ ಪ್ರತಿಯೊಂದು ಹಳ್ಳಿಯಲ್ಲೂ ಒಬ್ಬೊಬ್ಬ ಯೇಸು ಕ್ರಿಸ್ತನಂಥ ಅವತಾರ ಪುರುಷ ಸಿಗ್ತಾನೆ. ನಿಮ್ಮಲ್ಲಿ ಕೇಳಿದರೆ ಫಾದರ್ನ ಕೇಳಿ ಧರ್ಮದ ಬಗ್ಗೆ ಅಂತ ಹೇಳ್ತಾರೆ, ನಮ್ಮಲ್ಲಿ ಬಂದು ಒಬ್ಬ ರೈತನನ್ನು, ಹೊಲ ಉಳುವಂಥ ಒಬ್ಬ ರೈತನನ್ನು ಕೇಳಿ ಅವನು ನೇಗಿಲನ್ನು ನಿಲ್ಲಿಸಿ ನಿಮಗೆ 2 ಗಂಟೆ ಬೇಕಾದರೆ ಧರ್ಮದ ಬಗ್ಗೆ ಉಪದೇಶವನ್ನು ಕೊಡ್ತಾನೆ. ನೀವು ಯಾವ ಮಂದಿರಕ್ಕೆ ಹೋಗಿ ಕೇಳಬೇಕಾಗಿಲ್ಲ. ಇಂತಹ ಸತ್ವಭರಿತವಾಗಿರ್ತಕ್ಕಂಥ ಈ ರಾಷ್ಟ್ರದಲ್ಲಿ ಯಾರಾದರೂ ತನ್ನ ಪಶುತ್ವದಿಂದ ಮನುಷ್ಯತ್ವವನ್ನು ಪಡೆಯಬೇಕು ಅಂತಂದರೆ, ಯಾರಾದರೂ ಮನುಷ್ಯತ್ವದಿಂದ ಮಹಾಮಾನವ ತತ್ವವನ್ನು ಪಡಿಬೇಕು ಅಂತಂದರೆ, ಯಾರಾದರೂ ತನ್ನ ಎಲ್ಲ ಕರ್ಮಗಳನ್ನು ಸವಿಸಿ ಮುಕ್ತಿಯನ್ನು ಪಡಿಬೇಕು ಅಂತ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಪುಣ್ಯ ಭೂಮಿ ಇತ್ತು ಅಂತಂದರೆ ಅದು ಭಾರತದಲ್ಲಿ ಮಾತ್ರ. ಒಬ್ಬ ಕೊಲಂಬೋದಲ್ಲಿ ಬಂದು ಅವರು ಹಡಗಿನಿಂದ ಇಳಿತಾರೆ. ಒಬ್ಬ ಪತ್ರಕರ್ತ ಹೋಗಿ ಮೈಕ್ ಹಿಡಿತಾನೆ, ಸ್ವಾಮಿಗಳೇ, ಇದು ಯೋಗ ಭೂಮಿ ಭಾರತ, ಇಲ್ಲಿಂದ ನೀವು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ, ಶ್ರೀಮಂತ ರಾಷ್ಟ್ರಗಳಿಗೆ ಹೋಗಿದ್ರಿ, ಈಗ ಈ ಭಾರತದ ಬಗ್ಗೆ ನಿಮಗೇನು ಅನಿಸುತ್ತೆ ಕೇಳೋದು ಸಹಜ. ಯಾಕಂದರೆ ಹೋದವರೆಲ್ಲ ಈ ಭಾರತದ ಬಗ್ಗೆ ಏನು ಒಳ್ಳೆಯ ಅಭಿಪ್ರಾಯ ಇರೋಲ್ಲ. ಹಾಗೆ ಕೇಳಿದಾಗ ಎಂಥ ಭಾವುಕರಾಗ್ತಾರೆ ವಿವೇಕಾನಂದರು ಅಂತ ಹೇಳಿದರೆ, ನೋಡಪ್ಪ, ಇಡೀ ಭಾರತ ಪುಣ್ಯಭೂಮಿ ಅಂತ ನಾನು ಅಂದುಕೊಂಡಿದ್ದೆ, ಭಾವಿಸಿದ್ದೆ. ಆದರೆ ಈಗ ಅರ್ಧ ಜಗತ್ತನ್ನು ಸುತ್ತಿ ಬಂದಿದ್ದೇನೆ. ಈಗ ಅನ್ನಿಸ್ತಾ ಇದೆ, ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಂದು ಮಣ್ಣಿನ ಕಣವೂ ಕೂಡ ಪವಿತ್ರ. ಇದು ಋಷಿಮುನಿಗಳ ಪಾದಸ್ಪರ್ಶ ಆಗಿರ್ತಕ್ಕಂಥ ಮಣ್ಣು ಅಂತ ಎತ್ಕೊಂಡು ಅದನ್ನು ತಲೆ ಮೇಲೆ ಅಭಿಷೇಕ ಮಾಡ್ಕೊಳ್ತಾರೆ ವಿವೇಕಾನಂದರು. ನಾವೆಲ್ಲ ಭಾರತದಲ್ಲಿ ಹುಟ್ಟಿದ್ದೇವೆ, ಸುಮ್ಮನೆ ಹುಟ್ಟಿಲ್ಲ ನಾವು. ನಮ್ಮೆಲ್ಲರ ರಕ್ತದ ಕಣಗಳಲ್ಲೂ ಕೂಡ ಆ ಜೀನ್ಸ್ ಯಾವುದಿದೆ ಅಂತಂದರೆ, ನಾವು ಹಿಂದಕ್ಕೆ ಹೋಗಿ ನಮ್ಮ 3-4 ತಲೆಮಾರುಗಳನ್ನು ನಾವು ಹುಡುಕಿದರೆ ನಾವು ಯಾವುದೋ ಒಂದು ಋಷಿ ಪರಂಪರೆಗೆ ನಮ್ಮದು ಒಂದು ಗೋತ್ರ ಇದೆ, ಆ ಋಷಿ ಪರಂಪರೆಗೆ ನಾವು ಸೇರ್ತೀವಿ. ವಿವೇಕಾನಂದರು ಹೇಳ್ತಾರೆ, ರವೀಂದ್ರಜಿ ಹೇಳಿದರು, ಎಲ್ಲರೂ ಭಾರತೀಯರು ಮಾತ್ರ ಅಲ್ಲ, ಎಲ್ಲರೂ ಋಷಿಗಳ ರಕ್ತದಿಂದ ನಾವು ಬಂದಿದ್ದೇವೆ. ಯಾವುದೋ ಒಂದು ಕಾರಣದಿಂದ ಬದಲಾವಣೆಗಳಾಗಿ ಅಥವಾ ನಮ್ಮ ಅಸಹಾಯಕತನದಿಂದ ಯಾರೋ ಬಂದು ಇಲ್ಲಿ ಬೆಂಕಿ ಹಚ್ಚಿ ಹೋದ್ರಷ್ಟೇ, ಸಣ್ಣ ಪುಟ್ಟ ಆಸೆ ಆಕಾಂಕ್ಷೆಗಳಿಗೆ ನಾವು ಮಾರು ಹೋಗಿದ್ದೇವೆ. ಇನ್ನೂ ಒಂದು ಮಜಾ ಏನು ಈಗ ಅಂತಂದರೆ, ಇತ್ತೀಚೆಗಷ್ಟೇ ಒಂದು ರಾಮಕೃಷ್ಣ ಆಶ್ರಮ ಇವತ್ತು ಅಮೇರಿಕದಲ್ಲಿ, ಇಂಗ್ಲೆಂಡಿನಲ್ಲಿ ಚರ್ಚ್ಗಳನ್ನು ಮಾರ್ತಾ ಇದ್ದಾರೆ. ನಮ್ಮ ರಾಮಕೃಷ್ಣ ಆಶ್ರಮಕ್ಕೆ ಒಂದು ದೊಡ್ಡ ಚರ್ಚ್ ಇತ್ತೀಚೆಗೆ ಅಷ್ಟೇ ಒಂದು 2 ವರ್ಷಕ್ಕೆ ಹಿಂದೆ ಒಂದು ಪರ್ಚೇಸ್ ಮಾಡಿದರು. ಇಡೀ ಜಗತ್ತಿನಲ್ಲಿ ಅವರೂ ಕೂಡ, ಒಬ್ಬ ಕ್ರಿಶ್ಚಿಯನ್ ಆಗ್ಬೋದು, ಒಬ್ಬ ಮುಸ್ಲಿಂ ಆಗ್ಬೋದು, ಸುಖವಾಗಿ ಶಾಂತವಾಗಿರ್ತಕ್ಕಂಥದ್ದು ಭಾರತದಲ್ಲಿ ಮಾತ್ರ, ಇನ್ನೆಲ್ಲೂ ಇಲ್ಲ. ಯಾಕೆ? ನಮ್ಮ ಸತ್ವ, ನಮ್ಮ ಸೌಹಾರ್ದತೆ, ನಮ್ಮ ಬಾಂಧವ್ಯ ಅವರ ಮೇಲೂ ಪ್ರಭಾವ ಇದೆ. ನಾವು ಅಷ್ಟು ಒಳ್ಳೆಯವರು, ಸಜ್ಜನರಿದ್ದೇವೆ, ಸಾತ್ವಿಕರಿದ್ದೇವೆ. ಬೇಕಾದರೆ ನಮಗೆ 100 ದೇವರುಗಳು, ಆ 100 ದೇವರುಗಳಲ್ಲಿ ಯೇಸು ಕ್ರಿಸ್ತನ ಒಬ್ಬನ ಇಟ್ಕೊಂಡು ಪೂಜೆ ಮಾಡೋದು ಕಷ್ಟನಾ? ಏನಿಲ್ಲ, ನಾವು ಅದನ್ನೂ ಒಪ್ಕೊಳ್ತೇವೆ.
ಸೋದರಿ ನಿವೇದಿತ ಜೊತೆಯಲ್ಲಿ ಬರ್ತಾರೆ, ವಿವೇಕಾನಂದ ಜೊತೆಯಲ್ಲಿ ಭಾರತವನ್ನು ಒಂದು ಸಂಚಾರ ಮಾಡಿಸ್ತಾರೆ. ನಿವೇದಿತ, ಏನು ಅನ್ನಿಸ್ತದೆ ನಮ್ಮ ಭಾರತವನ್ನು ನೀನು ನೋಡಿದಾಗ? ಸೋದರಿ ನಿವೇದಿತ ಹೇಳ್ತಾರೆ, ಇಷ್ಟು ಜನರನ್ನು ನೋಡಿದ್ದೇನೆ, ಇಷ್ಟು ದಿವಸ ಓಡಾಡಿದ್ದೇನೆ, ಒಬ್ಬ ಮನುಷ್ಯ ಸುಳ್ಳು ಹೇಳೋನಿಲ್ಲ, ಒಂದು ಕಡೆ ಕಳ್ಳತನ ಅಂತ ಕೇಳಲಿಲ್ಲ. ನಾನು ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಾನು ಭಾರತದ ಇತಿಹಾಸವನ್ನು ನೋಡಿ ಓದಿ ಇಡೀ ಜಗತ್ತಿನಲ್ಲಿ ಒಬ್ಬ ಪರಸ್ತ್ರೀಯನನ್ನು ತಾಯಿ ಅಂತ ಗೌರವಿಸ್ತಕ್ಕಂಥ ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ರಾಷ್ಟ್ರ ಇತ್ತು ಅಂತಾದರೂ ಭಾರತ ಅಂತ ಓದಿದ್ದೆ. ಈಗ ನೋಡೋದಕ್ಕೆ ಬಂದಿದ್ದೇನೆ, ಎಷ್ಟು ಖುಷಿ ಆಗ್ತದೆ ನನಗೆ. ವಿವೇಕಾನಂದ ಹೇಳ್ತಾರಲ್ಲ, ಭಾರತ ನೋಡೋದಕ್ಕೆ ಮೇಲ್ಗಡೆಗೆ ಸ್ವಲ್ಪ ಅವ್ಯವಸ್ಥೆಯ ಆಗರ ಅಂತ ನಮಗೆ ಅನಿಸಬಹುದು. ಆದರೆ ವಿವೇಕಾನಂದ ಹೇಳ್ತಾರೆ, ಭಾರತದ ಇತಿಹಾಸವನ್ನು ಸಂಸ್ಕೃತಿಯನ್ನು ಬಗೆದಷ್ಟು ಅಲ್ಲಿ ನಮಗೆ ಮುತ್ತು ರತ್ನಗಳಂತಹ ತತ್ವ ಸಿದ್ಧಾಂತಿಗಳು ಇಲ್ಲಿ ಇದೆ. ಅದಕ್ಕೆ 73 ಬಾರಿ ಕೂಡ ಈ ರಾಷ್ಟ್ರದ ಮೇಲೆ ಆಕ್ರಮಣಗಳಾದರೂ ಕೂಡ ಇದು ಮತ್ತೆ ಮೈ ಕೊಡುವಿ ನಿಂತುಕೊಂಡು ಜಗತ್ತಿಗೆ ಮುಂದೊಂದು ದಿವಸ ಜಗದ್ಗುರು ಆಗಲೇಬೇಕು ಇದು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ. ಹಾಗಾದರೆ ನಾವು ಏನು ಮಾಡ್ತಾ ಇದ್ದೇವೆ? ಏನು ನಮಗೆ ಕೊರತೆ ಇದೆ? ಯಾಕೆ ನಾವು ಇಂಥ ಅವ್ಯವಸ್ಥೆಗಳ ಆಗರದಲ್ಲಿ ನೋಡ್ತಾ ಇದ್ದೀವಿ? ಇಂತಹ ಅವ್ಯವಸ್ಥೆಯ ಒಂದು ರಾಜಕೀಯ ಕಾರಣ ಇಷ್ಟೇ, ಒಳ್ಳೆಯವರು ಸುಮ್ಮನೆ ಇರೋದಷ್ಟೇ. ಒಳ್ಳೆಯವರು ಕೆಟ್ಟಿದ್ದನ್ನು ನೋಡಿ ಹೆದರಿಕೊಂಡು, ಒಳ್ಳೆಯವರು ವಿದ್ಯಾವಂತರು ಬುದ್ಧಿವಂತರು ಅಂತಕ್ಕಂಥವರು ಇವರು ಮನೆ ಬಾಗಿಲಾಕೊಂಡು ಕೂತ್ಕೊಂಡಿರೋದು ಇದೆಯಲ್ಲ, ಇದರಿಂದ ದುಷ್ಟಶಕ್ತಿಗಳು ಎದ್ದು ಮೆರಿತಾವೆ ಅಷ್ಟೇ. ಧರ್ಮ ಅಂತಂದರೆ ಒಂದು ಉತ್ತಮವಾದಂಥ ಉದಾಹರಣೆಯನ್ನು ಹೇಳ್ತೇನೆ. ಶ್ರೀರಾಮಕೃಷ್ಣ ಪರಮಹಂಸರಲ್ಲಿ ಒಬ್ಬ 16 ಜನ ಶಿಷ್ಯರು, ಅದರಲ್ಲಿ ಒಬ್ಬ ಸ್ವಾಮಿ ಯೋಗಾನಂದರು ಅಂತ. ಅದರಲ್ಲಿ ಹಡಗಿನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರನ್ನ ಯಾರೋ 4 ಜನ ಸೇರಿ, ಅವನೆಂಥ ಮನುಷ್ಯ, ಬುಟಾಟಿಕೆ ಮಾಡ್ತಾನೆ, ಹೋಗೋ ಯುವಕರನ್ನೆಲ್ಲ ತಲೆ ಕೆಡಿಸ್ತಾನೆ, ಹಿಂಗೆಲ್ಲ ಮಾತಾಡ್ತಾರೆ. ಬಂದು ಆ ಶಿಷ್ಯ ಹೇಳ್ತಾರೆ, ಹಿಂಗಾಯಿತು ಅಂತ. ಶ್ರೀರಾಮಕೃಷ್ಣ ಹೇಳ್ತಾರೆ, ಏನೋ ನಿನ್ನ ಗುರುವನ್ನು ಅವರು ಹೀಯಾಳಿಸಿದ್ರೆ ನೀನು ಸುಮ್ಮನೆ ಕೂತಿದ್ಯಾ? ಒಬ್ಬ ಶಿಷ್ಯನಾಗಿರ್ತಕ್ಕಂಥವನು 2 ಕೆಲಸ ಮಾಡಬೇಕು. ಇಲ್ಲೋ ಅವರೆಲ್ಲರಿಗೂ ಸರಿಯಾದ ಬುದ್ಧಿ ಕಲಿಸ್ಬೇಕು, ಪಾಠ ಕಲಿಸ್ಬೇಕು. ಆಗಲಿಲ್ವೋ ಆ ಜಾಗದಿಂದ ಅಲ್ಲಿ ಇರಬಾರದು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ನಮ್ಮ ತನವನ್ನು ಪ್ರಶ್ನೆ ಮಾಡಿದಾಗ, ನಮ್ಮ ಧರ್ಮವನ್ನು ಪ್ರಶ್ನೆ ಮಾಡಿದಾಗ, ನಮ್ಮ ಸ್ವಾಭಿಮಾನವನ್ನು ಪ್ರಶ್ನೆ ಮಾಡಿದಾಗ ನಾವು ಕೇಳಿಕೊಂಡು ಸುಮ್ಮನೆ ಇರ್ತೀವಲ್ಲ, ಆದ್ದರಿಂದ ನಾವು ಇವತ್ತು ಇಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇದ್ದೇವೆ. ಆದ್ದರಿಂದ ನಮ್ಮ ಧರ್ಮಕ್ಕೆ ಏನು ಶ್ರೇಷ್ಠ ಇಲ್ಲ ಅಂತ ಹೇಳ್ತೇವೆ. ಶಂಕರಾಚಾರ್ಯರು ಹೇಳ್ತಾರೆ, ಧರ್ಮ ಯಾವಾಗ ಅವಸಾನದ ಕಡೆಗೆ ಹೋಗ್ತದೆ ಅಂತೇಳಿದರೆ, ಅಸಹಾಯಕರ ಕೈಯಲ್ಲಿ ಧರ್ಮ ಯಾವಾಗ ಸಿಗ್ತದೋ ಅದು ಅವಸಾನದ ಕಡೆಗೆ ಹೋಗಿಬಿಡ್ತದೆ. ಅಸಹಾಯಕರ ಕೈಗೆ ಧರ್ಮವನ್ನು ಕೊಡಬಾರ್ದು. ಅದಕ್ಕೆ ಧರ್ಮವನ್ನು ಯಾರು ಅನುಷ್ಠಾನ ಮಾಡಬೇಕು, ಅಥವಾ ಈ ವಿವೇಕಾನಂದರು ಹೇಳಿದಂತೆ ನಾವು ಕೇವಲ ಬಾಯಿ ಮಾತಿನಲ್ಲಿ ಹೇಳೋದಲ್ಲ, ಪ್ರತಿಯೊಬ್ಬರೂ ವೈಯಕ್ತಿಕವಾಗಿ ಧರ್ಮವನ್ನು ಅನುಷ್ಠಾನ ಮಾಡಿಕೊಂಡಂಥ ಸಂದರ್ಭದಲ್ಲಿ ಯಾರು ಮಾಡ್ತಾರೋ ಅವರ ಮನೆಗಳಿಂದ, ಅವರ ಕುಟುಂಬಗಳಿಂದ ಮಾತ್ರ ಶ್ರೇಷ್ಠ ಪುತ್ರರು ಹುಟ್ಟಿ ಬರೋದಕ್ಕೆ ಸಾಧ್ಯ, ಧರ್ಮವನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ. ಇವತ್ತಿನ ಕಾಲದಲ್ಲಿ ಪರ್ಸೆಂಟೇಜನ್ನು ಕಲಿಸ್ತಾ ಇದ್ದೇವೆ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹಣವನ್ನು ದುಡಿಯುವಂಥ ಯಂತ್ರಗಳ ಭಾವನೆಯಲ್ಲಿ ನಾವು ಮಕ್ಕಳನ್ನು ಪ್ರೇರಣೆ ಮಾಡ್ತಾ ಇದ್ದೇವೆ ಹೊರತು ಸಂಸ್ಕಾರ ಸಂಸ್ಕೃತಿಗಳನ್ನು ಪ್ರೇರಣೆ ಮಾಡ್ತಾ ಇಲ್ಲ. ವಿವೇಕಾನಂದ ಹೇಳ್ತಾರೆ, ಯಾವತ್ತಿನವರೆಗೂ ಈ ಜಗತ್ತಿನಲ್ಲಿ ಎಲ್ಲಿ ತ್ಯಾಗ, ಈ ಭಾರತದ 2 ಅವಳಿ ಆದರ್ಶಗಳು ಮಾತ್ರ ಈ ಭಾರತವನ್ನು ಇವತ್ತಿಗೂ ಹಿಡಿದಿಟ್ಟಿದೆ. ಆ ಅವಳಿ ಆದರ್ಶಗಳು ಯಾವುದು ಅಂತಂದರೆ ತ್ಯಾಗ ಮತ್ತು ಸೇವೆ. ಇವತ್ತು ರಾಮಕೃಷ್ಣ ಮಹಾಸಂಘ ಆಗ್ಬೋದು, RSS ಆಗ್ಬೋದು, ಮಗದೊಂದು ಬೇಕಾದಷ್ಟು ಕೇಂದ್ರಗಳು ಇವತ್ತು ಇರಬಹುದು. ಅಲ್ಲಿ ಒಂದು ಸಂಘ ಅಷ್ಟು ವರ್ಷಗಳ ಕಾಲ ಇದೆ, ಒಂದು ಸಂಸ್ಥೆ ಅಷ್ಟು ವರ್ಷಗಳ ಕಾಲ ಇದೆ ಅಂತಂದರೆ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ
ಆ ಧರ್ಮವನ್ನು ಬೆಳೆಸೋದಕ್ಕೆ, ಸಂಸ್ಕೃತಿಯನ್ನು ಬೆಳೆಸೋದಕ್ಕೆ ಎಷ್ಟು ತ್ಯಾಗಿಗಳಿದ್ದಾರೆ, ಎಷ್ಟು ವೈರಾಗ್ಯಗಳಿದ್ದಾರೆ. ಒಂದು ವೇಳೆ ತ್ಯಾಗ ಮತ್ತು ವೈರಾಗ್ಯ ಇಲ್ಲದೆ ಹೋಯಿತು ಅಂತಂದರೆ ಚಳವಳಿಗಳು ಎಲ್ಲಿ ಪ್ರಾರಂಭವಾಗ್ತಾ ಇದ್ದವು ಸ್ವತಂತ್ರಕ್ಕೆ. ಇಡೀ ಜಗತ್ತಿನಲ್ಲಿ ಒಂದು ಸನ್ಯಾಸಿಗಳ ಪರಂಪರೆ ಇದೆ, ಇಡೀ ಜಗತ್ತಿನಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಂಘ RSS ಅಂತ ಇದೆ ಅಂತಂದರೆ ಅದು ಭಾರತದಲ್ಲಿ ಮಾತ್ರ, ಇನ್ನೆಲ್ಲೂ ಸನ್ಯಾಸಿಗಳನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಂಪರೆಯಲ್ಲಿ ಇದ್ದೇವೆ. ಇವತ್ತು ನಮಗೆ ಆಗಿರ್ತಕ್ಕಂಥ ಕೊರತೆ ಏನು ಅಂತಂದರೆ ಅನುಷ್ಠಾನದ ಕೊರತೆ ಇದೆ, ತ್ಯಾಗದ ಕೊರತೆ ಇದೆ, ವೈರಾಗ್ಯದ ಕೊರತೆ ಇದೆ. ಯಾವುದೋ ಒಂದು ಪ್ರಭಾವ ನಮಗೆ ಗೊತ್ತಿಲ್ಲದೆ ಒಂದು ಪ್ರಭಾವಕ್ಕೆ ನಾವು ಒಳಗಾಗಿದ್ದೇವೆ. ಆ ಪ್ರಭಾವ ನಮ್ಮನ್ನು ಏನು ಮಾಡ್ತಾ ಇದೆ ಅಂತಂದರೆ ನಮ್ಮ ನಿಜ ಜೀವನದ ಸಂಸ್ಕಾರ ಸಂಸ್ಕೃತಿಗಳನ್ನು ಬಿಟ್ಟು ಅದು ಪಕ್ಕಕ್ಕೆ ಹೋಗ್ತಾ ಇದೆ. ಯಾವುದು ಮನುಷ್ಯನನ್ನು ಮುಕ್ತಿ ಮಾರ್ಗಕ್ಕೆ ಕರ್ಕೊಂಡೋಗ್ತದೋ, ಯಾವ ಮನುಷ್ಯನನ್ನು ಈ ಸಮಾಜದ ಬಂಧನಗಳಿಂದ ಮುಕ್ತಿಯನ್ನುಗೊಳಿಸ್ತದೋ ಅದೇ ಹಿಂದೂ ಧರ್ಮ, ಅದೇ ಧರ್ಮ. ನಾವು ವಯಸ್ಸಾದರೂ ಕೂಡ ಮತ್ತಷ್ಟು ಮಗದಷ್ಟು ಬೇಕು ಅಂತ ನಾವು ಆಸೆಯನ್ನು ಪಡ್ತೇವೆ ಹೊರತು, ನಾವು 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಅನ್ನತಕ್ಕಂಥವನು ಮುಕ್ತಿಯನ್ನು ಹೊಂದೋದಕ್ಕೆ ಪರಮಾತ್ಮ ಈ ಅವಕಾಶವನ್ನು ಕೊಟ್ಟಿದ್ದಾನಲ್ಲ, ಏನು ಮಾಡ್ತಾ ಇದ್ದೀವಿ ನಾವು ಅನ್ನೋದೊಂದು ಪ್ರಶ್ನೆಯನ್ನು ಮಾಡಿಕೊಳ್ಬೇಕು. ಇವತ್ತು ಯುವ ಜನಾಂಗ ಸೇರಿ ಇಂಥ ಒಂದು ಧರ್ಮ ಸಮ್ಮೇಳನವನ್ನು ಮಾಡಿದ್ದಾರೆ. ಇಂಥ 100 ಸಮ್ಮೇಳನಗಳು ಮಾಡಲಿ, ನಾವು ಪರಿವರ್ತನೆ ಆಗದೆ ಹೊರತು ಏನು? 100 ದಿವಸಗಳು 365 ದಿವಸ ದೇವಸ್ಥಾನಕ್ಕೆ ಹೋಗಲಿ, ಆ ದೇವರ ಲಕ್ಷಣಗಳು ನಮ್ಮಲ್ಲಿ ಮೈಗೂಡದೆ ಒಳಗೂಡದೆ ನಾವು ದೇವಸ್ಥಾನಕ್ಕೆ ಪ್ರಯೋಜನ ಏನು? 100 ಗ್ರಂಥಗಳನ್ನು ಓದಲಿ, ನಮ್ಮ ಮನಸ್ಸು ಸ್ವಾರ್ಥದಿಂದ ಪರಾರ್ಥಕ್ಕೆ ನಮ್ಮ ಮನಸ್ಸು ಅದು ಹೋಗಲಿಲ್ಲ ಅಂತಂದರೆ ಗ್ರಂಥಗಳ ಅಧ್ಯಯನ ಏನು? ಕೊನೆಯಲ್ಲಿ ಸಮಯದ ಅಭಾವ ಇದೆ. ಕೊನೆಯಲ್ಲಿ ಒಂದು ಉದಾಹರಣೆಯನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಇಂಥ ಹಳ್ಳಿ, ಮಲೆನಾಡಿನ ಹಳ್ಳಿಯಲ್ಲಿ ಒಬ್ಬ 80 ಮೇಲ್ಪಟ್ಟಂಥ ಒಬ್ಬ ಮುದುಕ, ಅವನ ಊರು ಎಲ್ಲೋ ಒಂದು ಕಡೆಗೆ. ಈಗೆಲ್ಲ ನಿಮಗೆಲ್ಲ ಬ್ರಿಡ್ಜ್ಗಳೆಲ್ಲ ಆಗಿದೆ. ಆವಾಗ ಹಳ್ಳ ಬಂತು ಅಂತಂದರೆ ಅಲ್ಲಿ ಜಾಗ ಕಟ್ಟಾಗ್ತಿತ್ತು, ದಾರಿ ಕಟ್ಟಾಗ್ತಿತ್ತು. ಒಬ್ಬ ವಯಸ್ಸಾದಂತಹ ವೃದ್ಧ ಆ ಜಾಗಕ್ಕೆ ಹೋಗಿ ಆ ಹಳ್ಳ ಹರಿತಾ ಇರ್ತದಲ್ಲ, ಅಲ್ಲಿ ಎಲ್ಲ ಕಟ್ಟಿಗೆಗಳನ್ನ ಹೊಂದಿಸ್ಕೊಂಡು ಇತ್ತ ಕಡೆಯಿಂದ ಹತ್ತು ಕಡೆಗೆ ಕಟ್ಟಿಗೆಯ ಬ್ರಿಡ್ಜನ್ನು ಮಾಡ್ತಾನೆ. ಪಕ್ಕದಲ್ಲಿ ಒಂದು ಹೊಲ ಇರ್ತದೆ. ಆ ಹೊಲದ ಮಾಲೀಕ ಈ ಮುದುಕನ ವೃದ್ಧನನ್ನು ನೋಡ್ತಾ ಇರ್ತಾನೆ. ಒಂದು ವಾರ ಅವನು ಅದು ಕೆಲಸ ಮಾಡ್ತಾನೆ. ಆದರೆ ಅವನು ಅಕ್ಕಪಕ್ಕದ ಯಾವುದೋ ಒಂದು ಊರಿತ್ತಲ್ಲ, ಆ ಊರಿನಲ್ಲ ಅವನು. ಆದರೆ ಆ ದಾರಿ ಮಾತ್ರ ಒಂದು 4-5 ಊರಿಗೆ ಹೋಗ್ತಕ್ಕಂಥ ದಾರಿ. ಒಂದು ವಾರ ಕಷ್ಟಪಟ್ಟು ಯಾರ ಸಹಾಯವೂ ಇಲ್ಲದೆ ಒಂದು ಬ್ರಿಡ್ಜನ್ನು ಮಾಡ್ತಾನೆ. ಒಂದು ದಿವಸ ಇಷ್ಟೊತ್ತು ಇಂಥ ಒಂದು ಸಮಯ, ಆವತ್ತಿಗೆ ಆ ಬ್ರಿಡ್ಜಿನ ಕೆಲಸ ಮುಗಿದಿದೆ. ಆ ಮುದುಕ ತನ್ನ ಸಾಮಾನುಗಳನ್ನು ಎತ್ಕೊಂಡು ಹೊರಟ. ಆ ಹೊಲದಲ್ಲಿರ್ತಕ್ಕಂಥ ರೈತ ನೋಡ್ದ, ಎಂದು ಸಹಾಯ ಮಾಡಿರಲಿಲ್ಲ, ಯಾರೋ ಏನೋ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಬಂದು ನೋಡ್ತಾನೆ, ಆ ಕಾಲುವೆಗೆ ಒಂದು ಬ್ರಿಡ್ಜ್, ಸಣ್ಣ ಬ್ರಿಡ್ಜ್ ಆಗಿದೆ. ಆ ಹೊಲದ ಮಾಲೀಕ ಕೇಳಿದ, ಅಜ್ಜ ಯಾವ ಊರು ನಿಂದು? ಅವನು ಹೇಳಿದ, ಆ ಪಕ್ಕದೂರಿನ ಮುಂದಿನ ಊರಿನಪ್ಪ. ನಿನ್ನನ್ನು ನೋಡಿದರೆ, ನಿನ್ನ ವಯಸ್ಸು ನೋಡಿದ್ರೆ ಈ ಬ್ರಿಡ್ಜ್ ಮೇಲೆ ನೀನೇನು ಓಡಾಡೋದಿಲ್ಲ, ಅಷ್ಟು ವಯಸ್ಸಾಗಿದೆ. ಆದರೂ ನೀನು ಬಂದು ಆ ಪಕ್ಕದೂರಲ್ಲ, ಪಕ್ಕದೂರಿನಿಂದ 2ನೇ ಊರಿನಿಂದ ನೀನು ಬಂದು ಈ ಬ್ರಿಡ್ಜ್ ಕಟ್ತಾ ಇದೆಯಲ್ಲ, ಏನಿದು ವಿಶೇಷ? ಆ ಮುದುಕ ಹೇಳಿದ ಮಾತು ಬಹಳ ಅದ್ಭುತವಾಗಿದೆ. ನೋಡಪ್ಪ ತಮ್ಮ, ಈಗಿನ ಹುಡುಗರು ಬಹಳ ಸುಮಾರಿದ್ದಾರೆ. ಅವರಿಗೆ ಯಾವುದು ಹಳ್ಳ, ಯಾವುದು ಸಮ, ಏನು ಗೊತ್ತಾಗಲ್ಲ. ಅನೇಕ ಜನ ರಾತ್ರಿ ಹೊತ್ತು ಬಂದು ಇಲ್ಲಿ ಬಿದ್ದಿರೋದು ಉಂಟು, ತೊಂದರೆಗೀಡಾಗಿದ್ದಾರೆ. ನೀನು ಹೇಳಿದಂತೆ ನಾನು ಇತ್ತ ಕಡೆ, ನಂದು ಈ ಪಕ್ಕದ ಊರು ಅಲ್ಲ, ನಾನು ಇತ್ತ ಕಡೆ ಬರೋದು ಇಲ್ಲ. ಆದರೆ ನಮ್ಮೂರಿಗೆ ಹೋಗೋ ದಾರಿ ಇದು, ಯಾವುದೋ ಒಂದು ಪಟ್ಟಣದಿಂದ. ನಾನಿನ್ನು ಬರೋದಿಲ್ಲ. ಆದರೆ ನನ್ನ ಹಿಂದೆ ಇನ್ನು ಯುವ ಜನಾಂಗ ಇದ್ದಾರಲ್ಲ, ಅವರು ಬಂದು ಹೇಗೋ ಬಂದು ಈ ಹಳ್ಳಕ್ಕೆ ಬಿದ್ದು ಕೈ ಕಾಲು ಮುಡ್ಕೊಳ್ಳೋದು,
ಜೀವ ಕಳ್ಕೊಳ್ಳೋದು ಆಗಬಾರ್ದು. ಅವರಾದರೂ ಕೂಡ ಸರಳವಾಗಿ ಅವರು ಇಲ್ಲಿ ಬ್ರಿಡ್ಜನ್ನು ದಾಟಿ ಮುಂದಿನ ಊರಿಗೆ ಬರುವಂತಾಗಲಿ, ಅವ್ರಿಗೆ ತೊಂದರೆ ಆಗದೆ ಇರಲಿ ಅಂತೇಳಿ ಈ ಬ್ರಿಡ್ಜನ್ನು ನಾನು ಕಟ್ಟಿ ಹೋಗ್ತಾ ಇದ್ದೀನಿ, ಇದು ನನಗಲ್ಲಪ್ಪ ಅವರಿಗೆ ಅಂತ. ಇಲ್ಲಿ ಒಂದು ಸ್ವಾರಸ್ಯಕರವಾದಂಥ ತತ್ವ ಇದೆ. ಇವತ್ತು ನಾವು ಭಾರತೀಯರಂತ ಅನಿಸ್ಕೊಂಡವರು ಭಾರತೀಯ ತತ್ವದ ಬಗ್ಗೆ ತಿಳ್ಕೊಳ್ಳಬೇಕು. ಇಲ್ಲದಿದ್ದರೆ ಈ ಜಗತ್ತಿನಲ್ಲಿ ಇವತ್ತು ಭಗವದ್ಗೀತೆಯನ್ನು ಪಠಣ ಮಾಡಿದ್ರು ಎಷ್ಟು ಅದ್ಭುತವಾಗಿದೆ. ಎಂಥ ಗಳಿಗೆಯಲ್ಲಿ ಆ ಭಗವದ್ಗೀತೆಯ ಪಠಣ ಆಯಿತು ಕುರುಕ್ಷೇತ್ರದಲ್ಲಿ. ಧನುಸ್ಸನ್ನು ಬಿಸಾಡಿದಂತಹ ಒಬ್ಬ ಅಸಹಾಯಕನಾಗಿರತಕ್ಕಂಥ ಒಬ್ಬ ವ್ಯಕ್ತಿನ ಧನುಸ್ಸನ್ನು ಮತ್ತೆ ಧರ್ಮ ರಕ್ಷಣೆಗಾಗಿ ಅರ್ಜುನನ ಅದನ್ನು ಕಟ್ಟಿಕೊಂಡ. ಉಪನಿಷತ್ತುಗಳು ಎಲ್ಲಿದೆ ಇದು? ಹೀಗಿದ್ದರೂ ಕೂಡ ನಾವು ಯಾರು ತೆಗೆದು ನೋಡಿದ್ದೇವೆ, ಯಾರು ಓದಬೇಕು ಅಂತ ಅಂದ್ಕೊಂಡಿದ್ದೇವೆ? ಧರ್ಮ ಅಂತ ಏನು ಅಂದ್ಕೊಂಡು ಬಹುತೇಕ ದೇವಸ್ಥಾನಕ್ಕೆ ಹೋಗಿ ವಾರಕ್ಕೊಂದು ಸರಿಯೋ ಶುಕ್ರವಾರವೋ ಮಂಗಳವಾರವೋ ಸೋಮವಾರವೋ ದೇವಸ್ಥಾನಕ್ಕೆ ಹೋಗಿ 2 ಜೋಡುಕಾಯಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದರೆ ನಾವು ಧರ್ಮಿಷ್ಠರು ಅಂತ ಅಂದ್ಕೊಂಡಿದ್ದೀವಿ. ಖಂಡಿತ ಅದು ಮಾಡದೇ ಇದ್ದರೂ ಏನು ಪ್ರಯೋಜನವೂ ಇಲ್ಲ ಅಥವಾ ಅಪ್ರಯೋಜನವೂ ಅಲ್ಲ. ಅದು ಧರ್ಮ ಅಲ್ಲ. ಧರ್ಮ ಒಳಗಡೆಗೆ ಪರಿವರ್ತನೆ ಆಗಬೇಕು. ಧರ್ಮ ನನ್ನ ಜೀವನದಲ್ಲಿ ನಾನು ನಡಿಬೇಕು. ವಿವೇಕನ ಕೊನೆಗೆ 2 ಮಾತು ಹೇಳ್ತಾರೆ, ಈ ಜಗತ್ತಿಗೆ ನಾನು ಕೊಡ್ತಕ್ಕಂಥದ್ದು 2 ಸಂದೇಶ. ನಂಬರ್ 1, ಪ್ರತಿಯೊಬ್ಬನ ಅಂತರಾತ್ಮದಲ್ಲಿ ಇರ್ತಕ್ಕಂಥ ಅನಂತವಾದಂಥ ಶಕ್ತಿಯನ್ನು ಹೊರಗಡೆಗೆ ತೆಗೆದುಕೊಂಡು ಅವನು ಮಹಾತ್ಮನಾಗ್ತಕ್ಕಂಥದ್ದು, ದೇವರಾಗ್ತಕ್ಕಂಥದ್ದನ್ನು ನಾನು ಜಗತ್ತಿಗೆ ಬೋಧಿಸ್ತೇನೆ. 2ನೇದಾಗಿ, ಪ್ರತಿಯೊಬ್ಬರೂ ಕೂಡ ಧರ್ಮವನ್ನು ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಹೇಗೆ ಅಳವಡಿಸಿಕೊಂಡು ಬಿಟ್ಟರೆ ಆಯಿತು ಅಂತಂದರೆ ಇದು ರಾಮರಾಜ್ಯವಾಗ್ತದೆ. ಆ ಗಳಿಗೆಯಲ್ಲಿ ಜಗತ್ತಿಗೆ ಇದು ಜಗದ್ಗುರು ಆಗ್ತದೆ. ಇಲ್ಲಿ ತಪ್ಪುತ್ತಾ ಇದ್ದೀವಿ ನಾವು. ಆದ್ದರಿಂದ ಕೊನೆಗೆ ನನ್ನ ಮಾತು ಏನು ಅಂತಂದರೆ, ವಿವೇಕನ ಮಾತು ಹೇಳ್ತೇನೆ. ಧರ್ಮ ನಗರಗಳಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ, ಮಹಲ್ಗಳಲ್ಲಿ, ಹೋಟೆಲ್ಗಳು ಇಲ್ಲ. ನನ್ನ ದೇಶದ ಧರ್ಮ ಇರತಕ್ಕಂಥದ್ದು ಹಳ್ಳಿಗಳಲ್ಲಿರ್ತಕ್ಕಂಥ ಗುಡಿಸಲಿನಿಂದ ಎದ್ದು ಬರಬೇಕು. ರೈತನ ಮನೆಯಿಂದ ಧರ್ಮ ಎದ್ದು ಬರಬೇಕು. ಚಮ್ಮಾರರ ಅಂಗಡಿಗಳಿಂದ ಧರ್ಮ ಎದ್ದು ಬರಬೇಕು. ಆವಾಗ ದೇಶ ಇದು ರಾಷ್ಟ್ರ ಮಟ್ಟದಲ್ಲಿ ಇದು ಜಗದ್ಗುರು ಆಗ್ತದೆ. ನಾವು ಎಲ್ಲೆಲ್ಲೋ ಹುಡುಕ್ತೀವಿ, ಅದನ್ನು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಾವು ನಮ್ಮ ಧರ್ಮವನ್ನು ರಕ್ಷಣೆ ಮಾಡಿಕೊಳ್ಬೇಕು. ಇನ್ನೂ ನಾವು ಸುಮ್ಮನೆ ಕೂತರೆ ಆಗೋದಿಲ್ಲ. ಇಲ್ಲಿ ಧರ್ಮದ ಅಂಚಿನಲ್ಲಿ ಕಂಠದವರೆಗೂ ಬಂದುಬಿಟ್ಟಿದೆ. ಈಗ ನಾವು ಇನ್ನೂ ಸುಮ್ಮನೆ ಕೂತ್ಕೊಳ್ಬಾರ್ದು. ಯಾರ ಮೇಲೆ ಜಗಳ ಮಾಡಬೇಕಾಗಿಲ್ಲ. ಹಿಂದುತ್ವವನ್ನು ಯಾರು ಆರಾಧನೆ ಮಾಡ್ತಾರೋ ಇಡೀ ಜಗತ್ತು ಅವರ ಕಾಲ ಕೆಳಗಡೆ ಬೀಳ್ತದೆ. ಯಾರನ್ನು ನಾವು ಪರಿವರ್ತನೆ ಮಾಡಬೇಕಾಗಿಲ್ಲ, ಅದೇ ಬರ್ತದೆ. ಅಲ್ಲಿ ನಾವು ತಪ್ತಾ ಇದ್ದೇವೆ. ಆದ್ದರಿಂದ ಹಿಂದೂ ಸಮಾವೇಶಗಳು, ಭಾರತೀಯತೆ, ಧಾರ್ಮಿಕತೆ, ಹಿಂದೂ ಧರ್ಮ ಸ್ಪಷ್ಟವಾಗಿ ಹೇಳೋಣ. ಎದೆ ತಟ್ಟುಕೊಂಡು ಹೇಳೋಣ, ನಾನೊಬ್ಬ ಹಿಂದೂ ಅಂತ ಹೇಳ್ಕೊಳ್ಳಿ. ಯಾಕೆ? ಅಲ್ಲಿ ಇನ್ನೊಬ್ಬರಿಗೆ ಮೋಸ ಇಲ್ಲ, ಇನ್ನೊಬ್ಬರಿಗೆ ವಂಚನೆ ಇಲ್ಲ, ಮತಾಂತರ ಇಲ್ಲ, ಅಸೂಯೆ ಇಲ್ಲ. ಅದು ಹಿಂದೂ ಧರ್ಮ. ಧೈರ್ಯವಾಗಿ ಹೇಳ್ಕೊಳ್ಳಿ. ಪ್ರತಿಯೊಬ್ಬರೂ ನಮ್ಮ ಕಾಲಕ್ಕೆ ಬಂದು ಬೀಳಲೇಬೇಕು. ನಮಗೆ ಅವಕಾಶ ಇದೆ, ನಾವು ಮಾಡಿಕೊಳ್ಳೋಣ. ವಿಶೇಷವಾಗಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕದಲ್ಲಿ ಮೂಲತಃ ಇಷ್ಟು ಶ್ರದ್ಧಾವಂತರಿದ್ದೀರಿ. ಇದು ಜಾಗೃತವಾಗಿರ್ತಕ್ಕಂಥ ಸ್ಥಳ. ಇಂಥದ್ರಲ್ಲಿ ಒಂದು ವಿಶೇಷವಾಗಿ ನಮ್ಮ ನಾಗೇಂದ್ರ ಅವರ ಎಲ್ಲ ಯುವಕರ ಟೀಮ್ ಬಹಳ ಅದ್ಭುತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿ ನಾವೆಲ್ಲ ಮತ್ತೊಮ್ಮೆ ಭಾರತೀಯತೆ, ಹಿಂದೂ ಧರ್ಮ, ಸಂಸ್ಕೃತಿ ಇದ್ರ ಬಗ್ಗೆ ಮೆಲುಕು ಹಾಕೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಮಗೂ ನಿಮಗೂ ಅವರಿಗೆ ಮತ್ತಷ್ಟು ಆ ಶ್ರೀನಿವಾಸನ ಕೃಪೆ, ಭಾರತಾಂಬಿಯ ಕೃಪೆ, ಶಿವಾಜಿ ಆ ಶಕ್ತಿಯ ಪ್ರೇರಣೆ ಅವರಿಗೆ ಮತ್ತಷ್ಟು ಮಗದಷ್ಟು ಸಿಕ್ಕಿ ಈ ಭಾಗದಲ್ಲಿ ಒಂದು ವಿಶೇಷವಾದಂಥ ಒಂದು ಜಾಗೃತಿಯನ್ನು ಉಂಟು ಮಾಡಲಿ ಅಂತ ಹೇಳ್ತಾ, ಈ ಸಭೆಗೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಎಲ್ಲರಿಗೂ ನಾನು ಶುಭಾಶಯಗಳನ್ನು ನಾನು ಹೇಳ್ತಾ ಈ ಅವಕಾಶಕ್ಕೆ ಧನ್ಯವಾದಗಳು. ನಮಸ್ಕಾರ. ಜಯರಾಮಕೃಷ್ಣ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.